ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೋಡಿರ್ಬೇಕಲ್ರಿ ನಿನ್ನೆ ಮ್ಯಾಚ್ ಜಿಂಬಾಬ್ವೆ ಮತ್ತು ವೆಸ್ಟ್ ಇಂಡೀಸ್. ನಮ್ಮ ಇಂಡಿಯಾದವರು ಬೇಕಾಗಿತ್ತು. ನಿನ್ನೆ ಜಿಂಬಾಬ್ವೆ ಅವರು ಪೂರ್ತಿ ಹರಿದ 11 ಆಗೈತಿ. 107 ರನ್ನಿಂದ ನಿನ್ನೆ ಮ್ಯಾಚ್ ವೆಸ್ಟ್ ಇಂಡೀಸ್ ಅವರು ಗೆದ್ದಿರೋದು. ಪೂರ್ತಿ ಇದು ಯಾಕೋ ಪಾಯಿಂಟ್ಸ್ ಟೇಬಲ್ ಒಳಗ ನಮ್ಮ ಟೀಮ್ ಇಂಡಿಯಾದವರು ಮತ್ತೆ ಈ ಜಿಂಬಾಬ್ವೆದವರು ಎರಡು ಟೀಮ್ಸ್ ಗಳು ಒಂದ ಮ್ಯಾಚ್ ಎಲ್ಲಿ ಡಿಸೈಡ್ ಆದ್ರು ಅಂತೇಳಿ ಕಾಣಿಸ್ತೈತಿ. ಯಾಕಂದ್ರ ಎರಡೂ ಟೀಮ್ಸ್ ಗಳು ಅಷ್ಟ ಹೀನಾಯವಾಗಿ ಸೋತಿರೋದು. ನಿನ್ನೆ 107 ರನ್ನಿಂದ ಈ ಜಿಂಬಾಬ್ವೆ ಅವರು ಸೋತ್ರು. ಮೊನ್ನೆ ನಮ್ಮ ಇಂಡಿಯಾದವರು 76 ರನ್ನಿಂದ ನಮ್ಮ ಇಂಡಿಯಾದವರು ಸೋತ್ರು. ಈಗ ಪಾಯಿಂಟ್ಸ್ ಟೇಬಲ್ ಒಳಗ ನಮ್ಮ ಇಂಡಿಯಾದವರಿಗೆ ಪೂರ್ತಿ ಕುತ್ತಿಗೆ ಬಂದೈತಿ. ಇಂಥ ಒಂದು ಸಂಕಷ್ಟದೊಳಗ ಬರೀ ಒಂದ ಮ್ಯಾಚಿಗೆ ಇಂಥ ಒಂದು ಸಂಕಷ್ಟದೊಳಗ ಸಿಕ್ಕೋತೈತಿ ನಮ್ಮ ಟೀಮ್ ಇಂಡಿಯಾ ಅನ್ನುವಂಥದ್ದು ನಮಗ್ ಗೊತ್ತಿದ್ದಿಲ್ಲ. ಯಾಕಂದ್ರೆ ಗ್ರೂಪ್ ಸ್ಟೇಜ್ ಒಳಗೂ ಸ್ವಲ್ಪ ತಿನ್ಕ್ಯಾಡಾಕತ್ತಿದ್ರು ನಮ್ಮ ಇಂಡಿಯಾದವರು. ಅವಾಗ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿತ್ತು. ನಮ್ಮ ಇಂಡಿಯಾ ಬ್ಯಾಟಿಂಗ್ ಯಾಕೋ ಇದು ಒದ್ದಾಡಕತ್ತಾರ, ಚೇಂಜ್ ಮಾಡ್ಬೇಕು ಅನ್ನುವಂಥದ್ದು. ಚೇಂಜ್ ಮಾಡಿಲ್ಲ. ಸೌತ್ ಆಫ್ರಿಕಾ ವಿರುದ್ಧ ಪೂರ್ತಿ ಅದೇನೋ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಗ ಮಾಡಿದ್ವು ಅಷ್ಟು ಪ್ಲೇಯರ್ಸ್ ಗಳು. ಆದ್ರೆ ಏನು ಮಾಡಕ್ ಬರಂಗಿಲ್ಲ. ಈಗ ನಮ್ಮ ಟೀಮ್ ಇಂಡಿಯಾದವ್ರದ್ದು ಪೂರ್ತಿ ಕುತ್ತಿಗೆ ಬಂದ ನಿಂತ್ಕೊಂಡೈತಿ. ಇಂಥ ಒಂದು ಪರಿಸ್ಥಿತಿ ಒಳಗೆ ನಮ್ಮ ಟೀಮ್ ಇಂಡಿಯಾವನ್ನ ನಾವು ನೋಡ್ತೀವಿ ಅಂತೇಳಿ ಕನಸ ಮನಸ್ಸೊಳಗು ಅಂದ್ಕೊಂಡಿರು. ಈಗ ನೋಡಿ ಪಾಯಿಂಟ್ಸ್ ಟೇಬಲ್ ಅನ್ನ ಸ್ವಲ್ಪ ಇವರು ಟೀಮ್ ಇಂಡಿಯಾದವ್ರು ಕಣ್ಣು ತೆರೆದ ನೋಡ್ಬೇಕು. ಯಾಕಂದ್ರೆ ಮುಂದಿನ 2 ಮ್ಯಾಚ್ಗಳೇನದಾವು ಅವನು ಬರೀ ನಾವು ಗೆದ್ರ ಆಗಂಗಿಲ್ಲ. ಬರೀ ಗೆದ್ರಪ್ಪ ಅಂದ್ರ ಅದು ಪಾಯಿಂಟ್ಸ್ ಟೇಬಲ್ ಒಳಗ 2 ಪಾಯಿಂಟ್ ಸಿಗ್ತಾವ ನಮಗೆ. ಆದ್ರ ಇಲ್ಲಿ ವ್ಯತ್ಯಾಸವನ್ನ ಮಾಡಿ ಗೆಲ್ಲಬೇಕು. ಇಲ್ಲಿ ನಿನ್ನೆ ವೆಸ್ಟ್ ಇಂಡೀಸ್ ಅವ್ರ ಜಿಂಬಾಬ್ವೆ ಅವ್ರನ್ನ ಹೊಡೆದ್ರು ನೋಡ್ರಿ 107 ರನ್ನಿಂದ. ಅಂತ ಒಂದು ಗೆಲುವ ನಮ್ಮ ಟೀಮ್ ಇಂಡಿಯಾಕ್ಕೆ ಬೇಕ. ಇಲ್ಲಪ್ಪ ಅಂದ್ರೆ ನಾವು ಯಾಕೋ ಸೆಮಿಫೈನಲ್ ಹೋಗೋದು ಡೌಟ್ ಅಂತ ಕಾಣಿಸ್ತೈತಿ. ಯಾಕಂದ್ರ ಈ ವೆಸ್ಟ್ ಇಂಡೀಸ್ ಮತ್ತ ಆ ಕಡೆ ಸೌತ್ ಆಫ್ರಿಕಾ ಎರಡೂ ಟೀಮ್ಸ್ ಗಳು ಹಿಂಗ ಮ್ಯಾಚ್ ಗಳನ್ನ ಗೆದ್ಕೊಂಡವ. ಈಗ ಅವರೇ ಎಲ್ಲಿ ಸೆಮಿಫೈನಲ್ ಆಲ್ರೆಡಿ ಒಂದೊಂದ ಈಗ ಇನ್ನ 2 ಮ್ಯಾಚ್ ಗಳು ಎಲ್ಲಾ ಟೀಮ್ಸ್ ಗಳಿಗೆ ಬಾಕಿ ಅದಾವ. 2 ಮ್ಯಾಚ್ ಗಳು ಇನ್ನು ಬಾಕಿ ಇದ್ರು ಆದ್ರೂ ಅಲ್ಲಿ ವೆಸ್ಟ್ ಇಂಡೀಸ್ ಮತ್ತೆ ಈ ಸೌತ್ ಆಫ್ರಿಕಾದವರು ಆಲ್ಮೋಸ್ಟ್ ಕ್ವಾಲಿಫೈ ಆದ್ರೇನೋ ಅನ್ನುವಂಗ ಪಾಯಿಂಟ್ಸ್ ಟೇಬಲ್ ಐತಿ. ಹಿಂಗಾಗಿ ನಮ್ಮ ಟೀಮ್ ಇಂಡಿಯಾದವ್ರಿಗೆ ಅಷ್ಟು ಸುಲಭ ಅಂತರೂ ಇಲ್ಲ. ಈಗ ಸ್ವಲ್ಪ ಪಾಯಿಂಟ್ಸ್ ಟೇಬಲ್ ಅನ್ನ ನೋಡ್ರಿ. ನಿನ್ನೆ ಸೌತ್ ಆಫ್ರಿಕಾದವರು 107 ರನ್ನಿಂದ ಮ್ಯಾಚ್ ಅನ್ನ ಗೆದ್ಕೊಂಡು ನಂಬರ್ 1 ಸ್ಥಾನಕ್ಕೆ ಅವ್ರು ಬಂದಾರ. ಗ್ರೂಪ್ 1 ಒಳಗ ನಂಬರ್ 1 ಸ್ಥಾನಕ್ಕ ಅವ್ರದ್ದು ನೆಟ್ ರನ್ ರೇಟ್ ನೋಡ್ರಿ 5350 ನೆಟ್ ರನ್ ರೇಟ್ ಅನ್ನ ಅವರು ತಗೊಂಡಾರ. ಈ ಕಡೆ ಸೌತ್ ಆಫ್ರಿಕಾದವರು 3800 ಇವ್ರದ್ದು ನೆಟ್ ರನ್ ರೇಟ್ ಐತಿ. ಈಗ ಮತ್ತೆ ನಮ್ಮ ಟೀಮ್ ಇಂಡಿಯಾದವ್ರಿಗೆ ಬರೀ ಒಂದು ಮ್ಯಾಚ್ ಗೆದ್ವಿ, ಬರೀ 10 ರನ್ನಿಂದ ಗೆದ್ವಿ, 20 ರನ್ನಿಂದ ಗೆದ್ವಿ ಅಂದ್ರ ನಡ್ರಿ ಮನೆಗೆ ಅಂತಾರ ಅವರು. ಇಲ್ಲ ಆಗಂಗಿಲ್ಲ. ಇದು ನಿನ್ನೇನು ವೆಸ್ಟ್ ಇಂಡೀಸ್ ಅವ್ರು ಗೆದ್ರಲ್ಲ ಅಂತ ಒಂದು ಗೆಲುವುಗಳು ನಮಗ ಬೇಕು. ಇದು ಗೌತಮ್ ಗಂಭೀರ್ ಅವರ ಬಗ್ಗೆನೂ ಸ್ವಲ್ಪ ಬಹಳ ಚರ್ಚೆಗಳು ಆಗಕತ್ತಾವ. ಯಾಕಂದ್ರೆ ಚಲೋ ಪ್ಲೇಯರ್ಸ್ ಗಳನ್ನ ಹೊರಗಡೆ ಇಟ್ಟ ಈ ಬರೀ ಕೆಟ್ಟ ಪ್ರದರ್ಶನ ಅಂದ್ರ ಈ ಫಾರ್ಮ್ ಇಲ್ದೇ ಇರುವಂತಹ ಒಂದು ಪ್ಲೇಯರ್ಸ್ ಗಳು. ನಿನ್ನೆ ಯಾರು ಹಾರ್ದಿಕ್ ಪಾಂಡ್ಯ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು. ಈಗ ಗೌತಮ್ ಗಂಭೀರ್ ಅವರು ಸೌತ್ ಆಫ್ರಿಕಾ ವಿರುದ್ಧ ಒಂದ್ ಸ್ವಲ್ಪ ಚಲೋ ರೆಕಾರ್ಡ್ಸ್ ಗಳನ್ನ ಒಂದೇವಪ್ಪ ಪ್ಲೇಯರ್ಸ್ ಗಳು ಅಂದ್ರ ಅಂತ ಪ್ಲೇಯರ್ಸ್ ಗಳನ್ನ ನಾವು ಆಡಿಸ್ಬೇಕಾಗಿತ್ತು. ಅಂತ ಪ್ಲೇಯರ್ಸ್ ಗಳನ್ನ ಬಿಟ್ರು ಇಲ್ಲಿ ಫಾರ್ಮ್ ಒಳಗಿರುವಂತಹ ಇಲ್ಲದೆ ಇರುವಂತಹ ಒಂದು ಪ್ಲೇಯರ್ಸ್ ಗಳನ್ನ ತಗೊಂಡು ಬಂದು ಪ್ಲೇಯಿಂಗ್ 11 ಒಳಗೆ ಇಟ್ಕೊಂಡ್ರು. ಹಿಂಗಾಗಿ ನಾವು ಆ ಮ್ಯಾಚ್ ಅನ್ನ ಅಷ್ಟೊಂದು ವ್ಯತ್ಯಾಸದಿಂದ ಸೋಲೋದಕ್ಕ ಕಾರಣ ಆಯ್ತು ಅಂತೇಳಿ ಈ ಪಾಂಡ್ಯ ಅವರು ಹೇಳಿದ್ರು. ಇದು ಅಕ್ಷರಶಃ ಸತ್ಯ ಅಂತೇಳಿ ನಮಗೂ ಕೂಡ ಅನಿಸ್ತೈತಿ. ಯಾಕಂದ್ರ ಅಲ್ಲಿ ನೋಡ್ರಿ ಸಂಜು ಸ್ಯಾಮ್ಸನ್ 2-3 ಮ್ಯಾಚ್ ಆಡ್ಲಿಲ್ಲ ಅಂತೇಳಿ ಅವ್ರನ್ನ ಹೊರಗಡೆ ಇಟ್ರು. ಆದ್ರ ಅಭಿಷೇಕ್ ಶರ್ಮಾ 3 ಮ್ಯಾಚ್ ಒಳಗೂ ಅವ್ರು ಆ ಪ್ಲೇಯರ್ ಡಕ್ಔಟ್ ಆಗಿತ್ತು. ಆದ್ರೆ ಆ ಪ್ಲೇಯರ್ ಅನ್ನ ಇನ್ನೂ ಪ್ಲೇಯಿಂಗ್ 11 ಒಳಗೆ ಇಟ್ಕೊಂಡು ಆಡಿಸಿದ್ರು. ಅಲ್ಲಿ ಆ ಕಡೆ ಅಕ್ಷರ್ ಪಟೇಲ್ ಅವರನ್ನು ಹೊರಗಡೆ ತೆಗೆದ್ರು. ವಾಷಿಂಗ್ಟನ್ ಸುಂದರ್ ಅವರನ್ನ ತಗೊಂಡ್ಬಂದ್ರು. ವಾಷಿಂಗ್ಟನ್ ಸುಂದರ ಆ ಕಡೆ ಅಕ್ಷರ್ ಪಟೇಲ್ ಯಾವ ರೀತಿ ಒಳಗೆ ನೀವು ಕಂಪ್ಯಾರಿಸನ್ ಮಾಡಾಕತ್ತೀರ ಅನ್ನೋದು ನಮಗ್ ಗೊತ್ತಾಗ್ಲಿಲ್ಲ. ಇರ್ಲಿ, ಒಂದು ಮ್ಯಾಚ್ ಅನ್ನ ಸೋತಾರ. ಆದ್ರೆ ಇನ್ನು ಮುಂದೆ ನಮ್ಮ ಟೀಮ್ ಇಂಡಿಯಾದವರು ಈ ಪಾಯಿಂಟ್ಸ್ ಟೇಬಲ್ ಅನ್ನ ಸ್ವಲ್ಪ ಕಣ್ಣು ತೆರೆದ ನೋಡ್ಬೇಕು. ಯಾಕಂದ್ರೆ ಏನು ಪರಿಸ್ಥಿತಿ ಆಗೈತಿ ನಮ್ಮ ಟೀಮ್ ಇಂಡಿಯಾದನ್ನು ಅಂತದ್ದ ಗೊತ್ತಾಕೈತಿ ನಮ್ಮ ಟೀಮ್ ಇಂಡಿಯಾದವ್ರಿಗೆ. ಈಗ ಆಲ್ರೆಡಿ ಕ್ಯಾಲ್ಕುಲೇಷನ್ ಅಂತೂ ನಡೆದೈತಿ. ಇಷ್ಟ ರನ್ನಿಂದ ಗೆಲ್ಲಬೇಕು ನಾವು, ಇಷ್ಟ ರನ್ನಿಂದ ಸೋಲು ಮಾತಾ ಇಲ್ಲದು. ಸೋಲು ಅನ್ನೋ ಮಾತು ಅಂತಪ್ಪ ಅಂದ್ರೆ ನಡ್ರಿ ಹೊರಗ T20 ವರ್ಲ್ಡ್ ಕಪ್ ನಿಮ್ಮದ ಅಲ್ಲ ಅನ್ನುವಂಥದ್ದ ಇರೋದ. ಉಳ್ಕಿದ್ದ ಇರುವಂತದ್ದ 2 ಮ್ಯಾಚ್, 2 ಮ್ಯಾಚ್ ಗಳನ್ನ ನಾವು ಇತಿಹಾಸ ಬರೆಯೋ ರೀತಿ ಒಳಗ ಅಂದ್ರ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗ 6 4 ಹೊರಗ ಆ ಕಡೆ ಪೂರ್ತಿ ಮ್ಯಾಚ್ ಅನ್ನ ಮುಗಿಸ್ಕೊಂಡು ಬಂದ ಈ ಕಡೆ 100 ರನ್ 50 ರನ್ ಒಟ್ಟ ಟಾರ್ಗೆಟ್ ದೊಡ್ಡದ ಕೊಡ್ಬೇಕು. ಆ ಕಡೆ ದೊಡ್ಡ ಟಾರ್ಗೆಟ್ ಇಂದನ ನಾವು ಡಿಫೆನ್ಸ್ ಅನ್ನ ಮಾಡ್ಕೊಂಡ ಏನೋ ಸ್ವಲ್ಪ ಕ್ವಾಲಿಫೈ ಆಗೋದನ್ನ ಯೋಚನೆ ಮಾಡ್ಬೇಕು. ಈಗ ಗೌತಮ್ ಗಂಭೀರ ಮತ್ತು ಸೂರ್ಯಕುಮಾರ್ ಯಾದವ್ ಇಬ್ಬರಿಗೂ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗೈತಿ. ಕ್ಯಾಲ್ಕುಲೇಟರ್ ಹಿಡ್ಕೊಂಡಾರ ಅವರು. ಕ್ಯಾಲ್ಕುಲೇಟರ್ ಹಿಡ್ಕೊಂಡ
ಕುತ್ಕೊಂಡಾರ ನಾವ್ ಹೆಂಗ ಹೋಗ್ಬೇಕು ಏನು ಅನ್ನುವಂಥದ್ದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಅವರು ಕುತ್ಕೊಂಡಾರ. ನೋಡಮಂತೆ ನಮ್ಮ ಟೀಮ್ ಇಂಡಿಯಾದವ್ರ ಪರಿಸ್ಥಿತಿ ಏನಾಕೈತಿ. ಸದ್ಯದ ಮಟ್ಟಿಗಂತರೂ ಈ ಪಾಯಿಂಟ್ಸ್ ಟೇಬಲ್ ಒಳಗ ನಮ್ಮ ಟೀಮ್ ಇಂಡಿಯಾದವ್ರ ಪರಿಸ್ಥಿತಿ ಪೂರ್ತಿ ಆ ಕಡೆ ಹಾಳ ಹಿಡು ಹೊಂಟೈತಿ ಅಂತೇಳಿ ಕಾಣಿಸ್ತೈತಿ. ನೋಡಮಂತ ನಿಮಗೆ ಏನ್ ಅನಿಸ್ತೈತಿ, ನಮ್ಮ ಟೀಮ್ ಇಂಡಿಯಾದವರು ಏನು ಈ ಒಂದು T20 ವರ್ಲ್ಡ್ ಕಪ್ 2026 ಏನು ಇದು ಯಾವುದು ಸೆಮಿಫೈನಲ್ ಕ್ವಾಲಿಫೈ ಆಗ್ತಾರೋ ಇಲ್ಲ ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಈಗ ಅಷ್ಟ ಸುಲಭವಾಗಿ ಅಂತೂ ಇಲ್ಲ. ನೋಡಮಂತ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಮಂತ. ನಮಸ್ಕಾರ.